ಅಯ್ಯಪ್ಪ ಅಪ್ಪ. ಅಯ್ಯಪ್ಪ ಅಂದರೆ ಅಪ್ಪನಾಗುವುದು, ಅಪ್ಪ ಅಂದರೆ ಅಯ್ಯಪ್ಪ. ಇದರ ಅರ್ಥ ಏನು ಅಂತಂದ್ರೆ, ನಾವು ಕಪ್ಪು ಮಾಲೆ ಹಾಕಿಕೊಂಡು ವಸ್ತ್ರವನ್ನು ಧರಿಸಿಕೊಂಡು ಅಯ್ಯಪ್ಪ ಸ್ವಾಮಿಯ ರಥ ಮಾಡುವುದು ನಮ್ಮ ಸಂಕಲ್ಪ ಈಡೇರುತ್ತದೆ ಅಂತ ನಮ್ಮ ಸಂಕಲ್ಪ ಮೇರೆಗೆ ನಾವು ಅಯ್ಯಪ್ಪ ಮಾಡಿರೋ ಹಾಕ್ತೀವಿ. ಆದರೆ ನಮ್ಮ ಸಂಕಲ್ಪ ನೀವು ಹೈಕೊಂಡು ಬಟ್ಟೆ ಏನದಲ್ಲ, ವಸ್ತ್ರಗಳೇನದವಲ್ಲ, ಆ ಮಾಲೆಗಳೇನದವಲ್ಲ, ನೀವು ರಥ ಮುಗಿದ ತಕ್ಷಣ ಮತ್ತೆ ಬಂದ ತಕ್ಷಣ ಮಗನಾಗಿ ಬದುಕಬಾರ್ದು, ಅಪ್ಪನಾಗೆ ಬದುಕಬೇಕು. ಬಂದ ತಕ್ಷಣ ಮತ್ತ ಡ್ರಿಂಕ್ಸ್ ಮಾಡುವುದು, ಗುಟ್ಕಾ ಹಾಕೊಳ್ಳುವುದು, ಮತ್ತೆ ನಮ್ಮ ಚಟಗಳ ಮಾಡಿಕೊಂಡ್ರೆ ಅಯ್ಯಪ್ಪ ಸ್ವಾಮಿ ನಾವು ಮಾಲೆಗಳು ಹಾಕೊಂಡು ಸಾರ್ಥಕಲ್ಲ. ನಿಜವಾಗೂ ಯಾಂಗ ನಾವು ಈಗ ರಥ ಮಾಡಿವೋ ಆ ರಥ ಕಾಯಮಾಗಿರ್ಬೇಕದು. ಬಂದ ತಕ್ಷಣ ಮತ್ತೆ ನಾವು ಮಾಡಿದೆವಪ್ಪ ಅಂತಂದ್ರೆ ನಾವು ಅಪ್ಪನಾಗಿ ಬದುಕೋದು ಯೋಗ್ಯ ಇಲ್ಲ. ಮತ್ತೆ ಹೊಳ್ಳಿ ಮಗನಾಗಿ ಸಣ್ಣವನಾಗಿ ಬದುಕಬೇಕಾಗ್ತದೆ. ಅಪ್ಪನಾಗಿ ಬದುಕಬೇಕು, ಅಪ್ಪ ಅಯ್ಯಪ್ಪನಾಗಿ ಬದುಕಬೇಕಾದ್ರೆ ನಾವು ಹೊಳ್ಳಿ ಬಂದಾಗೂ ನಾವು ಹಂಗೆ ಆಗಿರ್ಬೇಕು. ವ್ರತ ಮತ್ತು ನಾವು ಮಾಡುವಂತ ಪೂಜೆ ಎಷ್ಟು ನಮ್ಮ ಪಾಲನೆ ಮಾಡ್ತದಂದ್ರ, ಭಕ್ತ ಕುಂಬಾರ ತನ್ನ ಭಕ್ತಿಲಿಂತ ತನ್ನ ಮಗನೇ ತೋರ ಹೊಳ್ಳಿ ಮಗ ಹ್ಯಾಂಗಿದ್ದ ಮಗ ಹಂಗೆ ಆದ ಇತಿಹಾಸದ. ಯಾರು ಭಕ್ತಿಲಿಂತ ಮಾಡ್ತಾರೋ, ಸತಿ ಹಂಸಿ ತನ್ನ ರಥವನ್ನು, ಪತಿವ್ರತ ರಥವನ್ನು ತನ್ನ ಮನೆಯೊಳಗೆ ರಥವನ್ನು ಮಾಡ್ತಿದ್ರು, ಪತಿ ಹಂಸಿಯಲ್ಲಿ ಇತಿಹಾಸ ಆಗಿರೋದು. ಗೊರಗೇರಿ ಬಳ್ಳಾಳ ಭಕ್ತಿಲಿಂತ ಕುರಿ ಇಕ್ಕಿಯನ್ನೇ ಲಿಂಗವನ್ನು ಕಂಡ, ಇವತ್ತಿಗೆ ಭಕ್ತನಾಗಿ ಶಿವನಾಗಿ ಹೋದ, ಗುರುಮುಟ್ಟಿ ಗುರಿಯಾಗಿರುವಂತ ಇತಿಹಾಸ ನಾವು ಭಕ್ತಿಯಲ್ಲಿ ನೋಡ್ತೀವಿ. ಅಂತ ಅಯ್ಯಪ್ಪ ಸ್ವಾಮಿಯ ಭಕ್ತಿ ನಾವು ಎಷ್ಟು ಮಾಡಿದ್ರು ಕಮ್ಮಿನೇ. ನೀವು ತಣ್ಣೀರು ಜಾಗ ಮಾಡ್ತೀವಿ, ಈಗ ನಮ್ ಚಳಿ ಹಿಡಿದಿರ್ತದ, ನಿಮ್ಗೆ ಯಾರು ಚಳಿ ಹಿಡಿದಿಲ್ಲ ಅಂದ್ರ ಅಯ್ಯಪ್ಪ ಸ್ವಾಮಿ ಅನುಗ್ರಹ ಇದ್ರು ಮಾತ್ರ ಸಾಧ್ಯವ. ಯಾಕೆ ತಣ್ಣೀರು ಜಾಗ ಮಾಡ್ತೀವಿ ಅಂದ್ರ, ನಾವು ಥಂಡಿ ತಿಂದಾಗ ನಮ್ಮ ಮೈ ಒಳಗೆ ಉಷ್ಣತೆ ಜಾಸ್ತಿ ಇರ್ತದೆ, ತಣ್ಣಗೆ ಇರಲ್ಲ. ಹೊಳ್ಳಿ ತಣ್ಣೀರಿದ್ದಾಗ ಮಾತ್ರ ನಮ್ಮ ಉಷ್ಣಾದಿಗಳು ಇರಬಾರ್ದು. ನಮ್ಮ ಮೈಯೊಳಗಿನ ಇವೇನು ಕಾಮ, ಕ್ರೋಧ, ಮದ, ಮತ್ತರ ಇದಾವಲ್ಲ, ಇವು ಹತೋಟಾಗಿ ಇರಬೇಕು ಅಂದ್ರೆ ನಾವು ತಣ್ಣೀರೇ ಜಳಕ ಮಾಡಬೇಕು. ಈ ತಣ್ಣೀರು ಜಳಕ ಮಾಡಿದ್ರೆ ಮಾತ್ರ ನಮ್ಮ ಎಲ್ಲ ಇಂದ್ರಿಯಗಳು ಹತೋಟಾಗಿ ಇರ್ತಾವ. ಹಂಗ ನಾವು ತಣ್ಣೀರು ಜಳಕ ಮಾಡೋಕ್ಕೂ ಒಂದು ಅದಕ್ಕೆ ಆಚಾರ ಅದಾವ. ಹಂಗ ನಾವು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡ್ರಿ, ನಮ್ಮ ಊರಾಗ ಒಂದು 5-6 ಮಂದಿ ಹಾಕೊಂಡ್ರೆ ನಮ್ಗೆ ಭಾಳ ಖುಷಿ ಆಗ್ಯದ. ಅವ್ರು ಹೊಳೆ ಬದುಕೊಳ್ಳಿ ಅಪ್ಪ, ಹಂಗೆ ಮಾಡ್ಬೇಡ್ರಿ. ಹೊಳೆ ಬಂದಿಂದು ಅಪ್ಪನಾಗಿ ಉಳಿರಿ, ನಮ್ಮ ಊರ ಒಳ್ಳೇದಾಗಲಿ, ನಿಮಗೂ ಒಳ್ಳೇದಾಗಲಿ. ಅಯ್ಯಪ್ಪ ಸ್ವಾಮಿ ನಮಗೂ ನಿಮಗೂ ಒಳ್ಳೇದು ಮಾಡಕ್ಕೆ ಹೇಳಿ 2 ಮಾತುಗಳು ವಿರಾಮ ಕೊಡ್ತೀನಿ. ಸತ್ಯಂ ಶಿವಂ ಸುಂದರ.